ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಇವತ್ತು ನನಗೆ ಒಂದು ರೇಂಜಿಗೆ ಖುಷಿ ಆಗ್ತಾ ಇದೆ. ಯಾಕೆಂದರೆ ಯೂಟ್ಯೂಬಿಂದ ಥರ್ಡ್ ಪೇಮೆಂಟ್ ಬಂದಿದೆ. ಎಷ್ಟು ಬಂತು ಅಂತೇಳಿ ನಿಮಗೆ ಅಪ್ರಾಕ್ಸಿಮೇಟಾಗಿ ತಿಳಿಸ್ತೀನಿ, ಮತ್ತು ಎಷ್ಟು ತಿಂಗಳಲ್ಲಿ ಈ ಒಂದು ಥರ್ಡ್ ಪೇಮೆಂಟ್ ಬಂತು ಅಂತೇಳಿ ನಿಮಗೆ ತಿಳಿಸ್ತೀನಿ. ಅಂದರೆ ಫಸ್ಟ್ ಪೇಮೆಂಟ್ ಎಷ್ಟು ತಿಂಗಳಲ್ಲಿ ಬಂತು, ಸೆಕೆಂಡ್ ಪೇಮೆಂಟ್ ಎಷ್ಟು ತಿಂಗಳಲ್ಲಿ ಬಂತು, ಮತ್ತು ಈ ಥರ್ಡ್ ಪೇಮೆಂಟ್ ಎಷ್ಟು ತಿಂಗಳಲ್ಲಿ ಬಂತು ಅಂತ ಕೂಡ ನಿಮಗೆ ತಿಳಿಸ್ತೀನಿ. ಮತ್ತು ಥರ್ಡ್ ಪೇಮೆಂಟ್ ಬಂದದ್ದು ಯಾವ ಕಾರಣದಿಂದ ಅಂತ ಕೂಡ ನಿಮಗೆ ತಿಳಿಸ್ತೀನಿ. ಫ್ರೆಂಡ್ಸ್, ಫಸ್ಟ್ ಪೇಮೆಂಟ್ ಬಂದದ್ದು ಒಂದು 7 ಮಂತ್ ಅರ್ನಿಂಗ್ಸ್ ಸೇರಿ ಫಸ್ಟ್ ಪೇಮೆಂಟ್ ನನಗೆ ಬಂದಿರೋದು. ಫ್ರೆಂಡ್ಸ್, 7 ತಿಂಗಳದ್ದು ಏನು ಅರ್ನಿಂಗ್ಸ್ ಆಗಿರುತ್ತಲ್ಲ ಅದು ಎಲ್ಲ ಸೇರಿ ಒಂದು ಪೇಮೆಂಟ್ ಆಗಿ ಬಂದಿರೋದು. ನಿಮ್ಗೆ ಗೊತ್ತಿರುತ್ತೆ, ಯೂಟ್ಯೂಬಲ್ಲಿ ಒಂದು ಪೇಮೆಂಟ್ ಥ್ರೆಶೋಲ್ಡ್ ಅಂತಿದೆ. ಅಂದರೆ ಅಷ್ಟು ಡಾಲರ್ ಕಂಪ್ಲೀಟ್ ಆದಮೇಲೆ ನಿಮಗೆ ಪೇಮೆಂಟ್ ನಿಮ್ಮ ಅಕೌಂಟ್ಗೆ ಬರುತ್ತೆ ಫ್ರೆಂಡ್ಸ್, ಕ್ರೆಡಿಟ್ ಆಗುತ್ತೆ. ಅಂದರೆ $100 ಕಂಪ್ಲೀಟ್ ಆದಮೇಲೆ ನಿಮಗೆ ನಿಮ್ಮ ಅಕೌಂಟ್ಗೆ ಬರುತ್ತೆ, ಅಲ್ಲಿವರೆಗೂ ನಿಮಗೆ ಬರಲ್ಲ ಫ್ರೆಂಡ್ಸ್. ಆ ಒಂದು $100 ಕಂಪ್ಲೀಟ್ ಆಗಬೇಕು ಅಂತಂದರೆ ಫಸ್ಟ್ ಪೇಮೆಂಟ್ಗೆ ನನಗೆ 7 ತಿಂಗಳು ತೊಗೊಂಡಿತ್ತು. ಅದೇ ರೀತಿ ಸೆಕೆಂಡ್ ಪೇಮೆಂಟ್ ಬರಬೇಕು ಅಂತಂದರೆ 6 ತಿಂಗಳು ತೊಗೊಂಡಿತ್ತು. ಆದರೆ ಈಗ ಥರ್ಡ್ ಪೇಮೆಂಟ್ ಬೇಗ ಬಂದುಬಿಟ್ಟಿದೆ. 3 ತಿಂಗಳಲ್ಲಿ ನಾನು ಥರ್ಡ್ ಪೇಮೆಂಟ್ ತೊಗೊಂಡಿದ್ದೇನೆ ಫ್ರೆಂಡ್ಸ್. ಭಾಳಷ್ಟು ಜನ ಅಂದ್ಕೊಂಡಿರ್ತಾರೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ವೀಡಿಯೋಸ್ ಜಾಸ್ತಿ ವ್ಯೂಸ್ ಬಂದಿದ್ದು, ಅದಕ್ಕೋಸ್ಕರ ಥರ್ಡ್ ಪೇಮೆಂಟ್ ಭಾಳ ಬೇಗ ಬಂದಿದೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅದು ತಪ್ಪಿದೆ ಫ್ರೆಂಡ್ಸ್. ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡಿದೆ, ಆ ಒಂದು ವೀಡಿಯೋದಿಂದನೇ ಥರ್ಡ್ ಪೇಮೆಂಟ್ ಬೇಗ ಬಂದಿರೋದು. ಇಲ್ಲಾಂದರೆ 5 ತಿಂಗಳು ಟೈಮ್ ತೊಗೊಳ್ತಾ ಇತ್ತು ಈ ಒಂದು ಪೇಮೆಂಟ್ ಬರೋಕ್ಕೋಸ್ಕರ. ಯಾವ ವಿಡಿಯೋ ಅಂತಂದರೆ ಗೃಹ ಜ್ಯೋತಿಗೆ ಹೇಗೆ ಅಪ್ಲೈ ಮಾಡೋದು ಅಂತೇಳಿ. ಗೃಹ ಜ್ಯೋತಿ ಈ ಒಂದು ಸ್ಕೀಮ್ ಇದೆಯಲ್ಲ, ಕರೆಂಟ್ ಬಿಲ್ ಫ್ರೀ ಇರುತ್ತೆ ಮಂತ್ಲಿ. ಆ ಒಂದು ಹೇಗೆ ಅಪ್ಲೈ ಮಾಡಬೇಕು ಅಂತೇಳಿ ನಾನು ವಿಡಿಯೋ ಮಾಡಿದ್ದೆ. ಅದು ಯಾವಾಗ ಮಾಡಿದ್ದೆ ಅಂದರೆ, ಯಾವ ಒಂದು ಅಪ್ಲೈ ಮಾಡೋಕ್ಕೆ ಟೈಮ್ ಏನು ಕೊಟ್ಟಿದ್ರಲ್ಲ ಸ್ಟಾರ್ಟಿಂಗ್ ಡೇಸಲ್ಲಿ, ಫಸ್ಟ್ ಅದು ಯಾವಾಗ ರಿಲೀಸ್ ಮಾಡಿದ್ರು ಡೇಟ್, ಅವತ್ತು ಡೇಟ್ಗೆ ನಾನು ಅಪ್ಲೈ ಮಾಡಿ ತೋರಿಸಿದ್ದೆ, ವಿಡಿಯೋ ಮಾಡಿದ್ದೆ. ಆವಾಗ ಎಲ್ಲರೂ ಆ ವಿಡಿಯೋನ ನೋಡ್ತಾ ಇದ್ರು. ಆ ವಿಡಿಯೋ ವೈರಲ್ ಆಯಿತು, 80,000 ವ್ಯೂಸ್ ಬಂತು ಆ ಒಂದು ವಿಡಿಯೋಗೆ. ಆ ಒಂದು ವಿಡಿಯೋದಿಂದ ಜಾಸ್ತಿ ವ್ಯೂಸ್ ಬಂತು, ಮತ್ತು ಅರ್ನಿಂಗ್ಸ್ ಕೂಡ ಜಾಸ್ತಿ ಆಯಿತು ಫ್ರೆಂಡ್ಸ್. ಆ ಒಂದು ವಿಡಿಯೋದಿಂದ $30 ಬಂತು ಫ್ರೆಂಡ್ಸ್. ಆ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿರಲಿಲ್ಲ ಅಂದರೆ ಈ ಪೇಮೆಂಟ್ ಇಷ್ಟು ಬೇಗ ಬರ್ತಾ ಇರಲಿಲ್ಲ. 4 ಮಂತ್ಸ್ 5 ಮಂತ್ಸ್ ಅಥವಾ 6 ಮಂತ್ಸ್ವರೆಗೂ ಹೋಗ್ತಾ ಇತ್ತು. ಆ ಒಂದು ವಿಡಿಯೋದಿಂದ ಬೇಗ ಬಂದಿದೆ. ಈಗ ನಿಮಗೆ ಡೌಟ್ ಇರುತ್ತೆ, ಎಷ್ಟು ಪೇಮೆಂಟ್ ಬಂದಿರ್ಬೋದು, ಎಷ್ಟು ದುಡ್ಡು ಬಂದಿರ್ಬೋದು ಅಂತೇಳಿ. ಜಾಸ್ತಿ ಏನು ಬಂದಿಲ್ಲ, ನಿಮಗೆ ಗೊತ್ತಿದೆ, ನೀವು ಎಲ್ಲ ಯೂಟ್ಯೂಬರ್ಸ್ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ. ಒಂದು ಪೇಮೆಂಟ್ ತೊಗೋಬೇಕು ಅಂತಂದರೆ ಎಷ್ಟು ಡಾಲರ್ ಆಗಿರಬೇಕು ಅಂತೇಳಿ ನಿಮ್ಗೆ ಗೊತ್ತಿರುತ್ತೆ. ಅಷ್ಟು ಡಾಲರ್ ಆದರೆ ಅಷ್ಟೇ ನಿಮಗೆ ಪೇಮೆಂಟ್ ಬರುತ್ತೆ, ರಿಲೀಸ್ ಆಗುತ್ತೆ, ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಅಷ್ಟೇ ಬಂದಿರೋದು. ಯೂಟ್ಯೂಬಲ್ಲಿ ಇಷ್ಟು ಬಂದಿದೆ ಅಂತೇಳಿ ಎಕ್ಸಾಕ್ಟ್ ಹೇಳ್ಬಾರ್ದು ಅಂತೇಳಿ ಒಂದು ರೂಲ್ ಇದೆ ಅಂತೇಳಿ. ನನಗೆ ಗೊತ್ತಿಲ್ಲ ಆ ರೂಲ್ ಎಲ್ಲಿದೆ ಏನು ಅಂತೇಳಿ. ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸ್ ಹೇಳೋದಿಲ್ಲ ಇಷ್ಟೇ ಬಂದಿದೆ ಅಂತೇಳಿ. ಅದಕ್ಕೋಸ್ಕರ ನಾನು ರಿಸ್ಕ್ ತೊಗೊಳೋದು ಬೇಡ ಅಂತೇಳಿ ನಿಮಗೆ ಹೇಳ್ತಾ ಇಲ್ಲ, ಅಪ್ರಾಕ್ಸಿಮೇಟಾಗಿ ಹೇಳ್ತಾ ಇದ್ದೀನಿ. ಒಂದು ಪೇಮೆಂಟ್, ಯೂಟ್ಯೂಬ್ ಪೇಮೆಂಟ್ ತೊಗೋಬೇಕು ಅಂತಂದರೆ ಮಿನಿಮಮ್ ಇಷ್ಟು ಡಾಲರ್ ಆಗಿರಬೇಕು ಅಂತೇಳಿದೆ. ಅಷ್ಟು ಡಾಲರ್ ಆದಮೇಲೆ ಅದನ್ನು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿ ಎಷ್ಟಾಗಿರುತ್ತೋ ಅಷ್ಟು ನಿಮಗೆ ಗೊತ್ತಾಗುತ್ತೆ. ಅಷ್ಟು ಪೇಮೆಂಟ್, ಥರ್ಡ್ ಪೇಮೆಂಟ್ ನನಗೆ ಬಂದಿದೆ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಾನು ಯೂಟ್ಯೂಬ್ ರಿಲೇಟೆಡ್ ಆಲ್ಮೋಸ್ಟ್ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಆದರೆ ಈ ಒಂದು ವಿಡಿಯೋ ನಾನು ವೈರಲ್ ಆಗೇ ಆಗುತ್ತೆ ಅಂತೇಳಿ ನಾನು ವಿಡಿಯೋ ಮಾಡಿದೆ, ಅದು ವೈರಲ್ ಆಯಿತು. ಆದರೆ ಇಲ್ಲಿ ಜನರಲ್ ವೀಡಿಯೋಸ್ ಬೇಗ ವ್ಯೂಸ್ ಬರ್ತಾ ಇದೆ, ಅಂದರೆ ವೀಡಿಯೋಸ್ಗೆ ವ್ಯೂಸ್ ಬರ್ತಾ ಇದೆ. ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಮಾಡಿದ್ರೆ ಜಾಸ್ತಿ ವ್ಯೂಸ್ ಬರ್ತಾ ಇಲ್ಲ. ಅದೇ ಕಾರಣಕ್ಕೆ ನಾನು ಆವಾಗವಾಗ ಬೇರೆ ಹೌ ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮತ್ತು ನಮ್ಮ ಚಾನಲ್ಗೆ ಭಾಳಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇರ್ತಾರೆ, ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡಿ, ಮತ್ತು ಯೂಟ್ಯೂಬ್ ರಿಲೇಟೆಡ್ ಕ್ವಶನ್ಸ್ನ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಚಾನಲಲ್ಲಿ. ಅಂದರೆ ಭಾಳಷ್ಟು ಜನ ನನ್ನನ್ನು ಇಷ್ಟಪಟ್ಟಿರೋದು, ನನ್ನ ಚಾನಲ್ನ ಗ್ರೋ ಮಾಡ್ತಾ ಇರೋದು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ನೋಡೋರು ಅಂತ ಸಬ್ಸ್ಕ್ರೈಬರ್ಸ್. ಅದಕ್ಕೋಸ್ಕರ ಆ ಒಂದು ಕ್ಯಾಟಗರಿನ ನಾನು ಬಿಟ್ಬಿಡೋದಿಲ್ಲ. ಮತ್ತು ಅದ್ರ ಜೊತೆಗೆ ಬೇರೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮೇನ್ ಅಂದರೆ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಈಗ ನಿಮಗೆ ಗೊತ್ತಾಗಿದೆ ಥರ್ಡ್ ಪೇಮೆಂಟ್ ಎಷ್ಟು ತಿಂಗಳಲ್ಲಿ ಬಂತು ಮತ್ತು ಎಷ್ಟು ಬಂತು ಅಂತೇಳಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಪೇಮೆಂಟ್ ಯಾಕೆ ಹೇಳ್ತಾ ಇದ್ದೀನಿ, ಫಸ್ಟ್ ಪೇಮೆಂಟ್ ಬಂತು, ಸೆಕೆಂಡ್ ಪೇಮೆಂಟ್ ಬಂತು, ಥರ್ಡ್ ಪೇಮೆಂಟ್ ಬಂತು ಅಂತೇಳಿ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಒಂದು ರೀತಿ ಮೋಟಿವೇಶನ್ ಥರ ಇರುತ್ತೆ. ಇವ್ರ ರೀತಿ ನಾನು ಪೇಮೆಂಟ್ ತೊಗೊಳ್ಬೇಕು, ಬೇಗ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು, ಬೇಗ ಪೇಮೆಂಟ್ ತೊಗೊಳ್ಬೇಕು ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ಏನಂತಾರೆ, ಒಂಥರ ಎನರ್ಜಿ ಬರಲಿ ಅಂತೇಳಿ ನಾನು ಮೋಟಿವೇಶನ್ ಥರ ನಿಮಗೆ ವೀಡಿಯೋಸ್ ಮಾಡ್ತಾ ಇದ್ದೀನಿ ಪೇಮೆಂಟ್ ರಿಲೇಟೆಡ್. ಫ್ರೆಂಡ್ಸ್, ಈ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.